ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಮಾರ್ನಿಂಗು ಲೆಮನ್ ವಾಟರ್ ಕುಡಿತಾ ಇದ್ದೆ. ಬಟ್ ಇವತ್ತು ನಾನು ಎಳ್ನೀರು ಅದಕ್ಕೆ ಲೆಮನ್ ಹಾಕ್ಕೊಂಡು ಕುಡಿತಾ ಇದ್ದೀನಿ. ಇದು ನಮ್ಮ ತೋಟದ ಎಳ್ನೀರಿದು, ನನ್ನ ಹಸ್ಬೆಂಡ್ ತಂದಿದ್ರು. ಸೊ ನೀರು ಬದಲು ಇದನ್ನೇ ಕುಡಿಯೋಣ ಅಂದ್ಬಿಟ್ಟು ಇದನ್ನೇ ತೊಗೊತಾ ಇದ್ದೀನಿ ಮಾರ್ನಿಂಗಿಗೆ ನಾನು. ಅದಾದಮೇಲೆ ಇಲ್ಲಿ ನೋಡಿ, ಸಪೋಟ ಇದು ನಮ್ಮ ಊರದ್ದೇ, ನಮ್ಮ ತೋಟದ್ದೇ. ಸಿಕ್ಕಾಪಟ್ಟೆ ಸ್ವೀಟ್ ಇದೆ. ನಮ್ಮ ತೋಟದ್ದು ಅಂತ ನಾನು ಹೇಳ್ತಾ ಇಲ್ಲ, ಸಿಕ್ಕಾಪಟ್ಟೆ ಸ್ವೀಟ್ ಇದೆ. ಎಷ್ಟು ಸ್ವೀಟ್ ಇದೆ ಅಂದರೆ ಒಂದೊಂದೂ ಒಳ್ಳೆ ಆ್ಯಪಲ್ ಸೈಜ್ ಇದೆ. ಇದು ಆ ಥರ ದೊಡ್ಡದು, ಒಬ್ರಿಗೆ ಒಂದು ಹಾಕ್ಬಿಟ್ಟು ಜ್ಯೂಸ್ ಮಾಡ್ಬೋದು, ಸಾಕದು. ಸಖತ್ ಸ್ವೀಟ್ ಇದೆ, ಸಿಕ್ಕಾಪಟ್ಟೆ ಟೇಸ್ಟ್ ಇದೆ. ಅದಾದಮೇಲೆ ನಾವು ಸ್ವಲ್ಪ ಎಲ್ಲ ಹೊರಗಡೆ ಹೋಗಬೇಕಿತ್ತು, ಎಲ್ಲ ಮಾಡ್ಕೊಂಡ್ವಿ. ನನ್ನದೆಲ್ಲ ಕೆಲಸ ಇತ್ತು, ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ. ನನ್ನ ಫ್ರೆಂಡು, ನನ್ನ ನಾದಿನಿ ಇಬ್ಬರು ಮನೆಗೆ ಬಂದಿದ್ದರು. ಅಲ್ಲಿಂದ ನಾವು ಷಣ್ಮುಖ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಅಲ್ಲಿ ಕುಂಭಾಭಿಷೇಕ, ನಮಸ್ಕಾರ ಹಾಕ್ಕೊಂಡು, ಅಂದರೆ ಪ್ರತಿ ವರ್ಷವೂ ಹೋಗ್ತೀವಿ. ಅವ್ರು ಪ್ರತಿ ವರ್ಷವೂ ಮಾಡ್ತಾರೆ ನಮ್ಮ ಏರಿಯಾದಲ್ಲಿ, ಅಲ್ಲಿ ಹೋಗ್ಬೇಕಾಗಿತ್ತು. ಅದಾದಮೇಲೆ ನನ್ನ ಅಳಿಯ ನಾನೇ ವಿಡಿಯೋ ಮಾಡ್ತೀನಿ ಅಂದ್ಬಿಟ್ಟು ತೊಗೊಂಡು ಸಖತ್ ತಲಾಟೆ ಮಾಡ್ತಾಯಿದ್ದ. ಹಂಗೆ ಮಾಡೋದು, ಹಿಂಗೆ ಮಾಡೋದು, ಅದು ಮಾಡೋದು. ಓಕೆ ಮಾಡಲಿ ಅಂತ ಸುಮ್ಮನೆ ಹಂಗೆ ಇದು ಮಾಡ್ತಾಯಿದ್ದೆ. ಝೂಮ್ ಮಾಡ್ತೀನಿ, ಹಂಗೆ ಮಾಡ್ತೀನಿ, ಇದು ಮಾಡ್ತೀನಿ ಅಂತ. ಅದಾದಮೇಲೆ ನಾನೇನೋ ಆ್ಯಕ್ಟಿಂಗ್ ಮಾಡ್ತೀನಿ ನೋಡತ್ತೆ ಅಂದ್ಬಿಟ್ಟು ಮಾಡಿ ತೋರಿಸ್ದೆ. ಯಾರು ನೀನು? ಸುದೀಪ್ದು ಏನು ಮಾಡ್ತಾ ಇದೆಯಾ? ಏನು ಮಾಡ್ತಾ ಇದೆಯಾ ಸುದೀಪ್ದು? ಸ್ವಿಫ್ಟ್ ಎಲ್ಲ ಇದು, ಸ್ವಿಫ್ಟ್ ಕಾಣಿಸ್ತಾನೆ ಇಲ್ಲ. ಕಾರು? ಹಾಂ. ಎಷ್ಟು ಸ್ಪೀಡಾಗಿ ಹೋಗ್ತಾ ಇದೆ? ಯಾಕೆ ಮಾಡ್ತೀನಿ ಅಂದ್ಬಿಟ್ಟು ನಿಂತ್ಕೊಬಿಟ್ಟಲ್ಲ ಮಾಡೋದು? ಅದೇನು ಹಿಂಗೆ ತಿರ್ಸ್ಕೊಂಡು ಬರೋದು? ಸುದೀಪ್ ಮಾಡ್ತೀನಿ ಅಂದಲ್ಲ, ಹಂಗೆ ಸುದೀಪ್ ನೋಡ್ರೆ ಅಷ್ಟೇ. ಅವ್ರ ಆ್ಯಕ್ಟಿಂಗ್ ನಾನು ಹಿಂಗೆ ಮಾಡಿದ್ದೆ ಅಂತ ಮರ್ತೋಗುತ್ತೆ. ಬಾ ಬೇಗ, ಗಾಡೀಲಿ ಹೋಗಲ್ಲ. ಇಲ್ಲಿ ನೋಡಿಲಿ, ನಟರಾಜ ಸರ್ವಿಸ್. ನನ್ನ ಅಳಿಯ ಗಾಡೀಲಿ ಹೋಗೋಣ ಅಂತ ಗಾಡೀಲಿ ಇದು ಮಾಡ್ತಾಯಿದ್ದ. ಅದೇ ನನ್ನ ಐರಾವತ, ನನ್ನ ಗಾಡಿ ಅದು ಡಿಯೋ. ಇಲ್ಲಪ್ಪ ಇಲ್ಲೇ ಹತ್ರ ಅಂದ್ಬಿಟ್ಟು ಇಲ್ಲಿ ನಮ್ಮ ಮನೆ ಮುಂದೆ ಈಗ ಅಣ್ಣಮ್ಮನ ಕೂರಿಸಿದ್ರು. ನೋಡಿ, ಇದು ಆರ್ಕೆಸ್ಟ್ರಾಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಈವ್ನಿಂಗಿಗೆ. ಸೊ ಇಲ್ಲಿ 6 ದೇವ್ರು ಕರೆಸಿದ್ರು: ಅಣ್ಣಮ್ಮ, ಮುಲ್ಕಟ್ಟಮ್ಮ, ಚಾಮುಂಡೇಶ್ವರಿ, ಬಂಡೆ ಮಹಾಕಾಳಿ, ಪಡ್ಲಮ್ಮ ಅಂತ 6 ದೇವ್ರು, ಚಾಮುಂಡೇಶ್ವರಿ, ಹಿಂಗೆ 6 ದೇವ್ರನ್ನ ಕರೆಸಿದ್ರು. ಸೊ ಹೋಗಿ ನಮಸ್ಕಾರ ಹಾಕ್ಕೊಂಡು ಬರೋಣ ಅಂದ್ಬಿಟ್ಟು ಅಲ್ಲೋಗಿ ನಮಸ್ಕಾರ ಹಾಕ್ಕೊಂಡ್ವಿ. ನಮಸ್ಕಾರ ಎಲ್ಲ ಹಾಕ್ಕೊಂಡು ಮತ್ತೆ ನಾವೇನು ಮಾಡಿದ್ವಿ, ಷಣ್ಮುಖ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಷಣ್ಮುಖ ಸ್ವಾಮಿ ದೇವಸ್ಥಾನದಲ್ಲಿ ಅದೇ ಹೇಳಿದ್ನಲ್ಲ, ಕುಂಭಾಭಿಷೇಕ ಅಂತ. ಸೊ ಅಲ್ಲಿಗೆ ಹೋದ್ವಿ. ಅಲ್ಲೆಲ್ಲ ಜನ, ಸಿಕ್ಕಾಪಟ್ಟೆ ಜನ ಇದ್ದರು. ಆ್ಯಕ್ಚುಲಿ ನಾವು ಯಾವಾಗಲೂ ಹೋಮಕ್ಕೆ ಹೋಗ್ತಾ ಇದ್ವಿ, ಹೋಮ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಹೋಗ್ತಾ ಇದ್ವಿ. ಬಟ್ ಈ ವರ್ಷ ಲೇಟ್ ಆಯಿತು, ಆಲ್ರೆಡಿ ಹೋಮ ಆಗೋಗಿತ್ತು. ಹೋಮ ಎಲ್ಲ ಮುಗಿದು ಸಿಕ್ಕಾಪಟ್ಟೆ ಜನ ಇದ್ದರು. ಹಂಗೂ ಮಂಗಳಾರತಿ ಎಲ್ಲ ಮಾಡಿಸ್ಕೊಂಡ್ವಿ, ನಮಸ್ಕಾರ ಎಲ್ಲ ಹಾಕ್ಕೊಂಡ್ವಿ, ನಮಸ್ಕಾರ ಎಲ್ಲ ಮಾಡಿದ್ವಿ. ಇದು ರುದ್ರಾಭಿಷೇಕ, ಹೋಮ ಪ್ರತಿಯೊಂದು ಕೂಡ ಅಲ್ಲಿ ಆಗೋಗಿತ್ತು. ನನ್ನ ಅಳಿಯ ಅಲ್ಲಿ ಇಲ್ಲಿ ನಮಸ್ಕಾರ ಹಾಕ್ಕೊಂಡು ನನ್ನ ನೋಡು, ನನ್ನ ಮಾಡು, ನನ್ನ ವಿಡಿಯೋ ಮಾಡು ಅಂತ ಹೇಳ್ತಾನೇ ಇದ್ದ. ಅದಾದಮೇಲೆ ನಮಸ್ಕಾರ ಹಾಕ್ಕೊಂಡ್ವಿ, ಎಲ್ಲ ಇದಾಯಿತು. ಪ್ರಸಾದ ಅಲ್ಲಿತ್ತು. ಸೊ ಪ್ರಸಾದಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ. ಸಿಕ್ಕಾಪಟ್ಟೆ ಜನ ಇದ್ದರು. ಪ್ರಸಾದ ಎಲ್ಲ ತೊಗೊಂಡ್ವಿ. ಪ್ರಸಾದ ಊಟ ಮಾಡ್ಕೊಂಡು ಬಂದು ನೈಟು ಸಾಂಬಾರು ಮಾಡಬೇಕಿತ್ತು. ಸೊ ಸಾಂಬಾರಿಗೆ ಮೂಲಂಗಿ ಸಾಂಬಾರು ಮಾಡೋಣ ಇವತ್ತು ಅಂದ್ಬಿಟ್ಟು, ಸೊ ಮೂಲಂಗಿ ಎಲ್ಲ ಹೆಚ್ಕೊತಾ ಇದ್ದೀನಿ. ಸಿಂಪಲ್ಲಾಗೇ ಮಾಡ್ತೀನಿ ನಾನು. ಒಂದು 3 ಥರ ಅಂದರೆ ಏನು ಮೂಲಂಗಿ ಸಾಂಬಾರನ್ನೇ 3 ಥರ ಮಾಡ್ತೀನಿ. ಸೊ ಅದರಲ್ಲಿ ಇದೊಂಥರ ಮಸಾಲೆ ರುಬ್ಬಿ ಮಾಡೋದು. ನೋಡಿ, ನನ್ನ ಮಗ ಬಂದ. ಮೂಲಂಗಿ, ಹಸಿ ಮೂಲಂಗಿ ತಿನ್ನು ಅಂದರೆ ನಾನು ತಿನ್ನಲ್ಲ ಅಂತ ತಲೆಹರಟೆ. ಬಲವಂತವಾಗಿ ತಿನ್ನಿಸೋದು. ಹಸಿ ಮೂಲಂಗಿ, ಹಸಿ ತರಕಾರಿ ಅದೆಲ್ಲ ಹೋಗಲ್ಲ ಒಳಗಡೆ. ಕೆಲವೊಂದು ಸರಿ ತಿಂತಾನೆ, ಕೆಲವೊಂದು ಸರಿ ನಖರ ಮಾಡ್ತಾನೆ. ಸೊ ಇಲ್ಲಿ ನೋಡಿ, ನಾನು ಜಾರಿಗೆ ಕಾಯಿ, ಟೊಮೊಟೊ ಮತ್ತು ಒಂದು ಈರುಳ್ಳಿ ಹಾಕ್ಬಿಟ್ಟು ಸಾಂಬಾರು ಪೌಡರು ಹಾಕ್ಬಿಟ್ಟು ಏನು ಮಾಡ್ತೀನಿ, ರುಬ್ಕೊತೀನಿ. ಇಷ್ಟೇ ರುಬ್ಬಕ್ಕೆ, ನಾನು ಜಾಸ್ತಿ ಏನೂ ಹಾಕಲ್ಲ, ಇಷ್ಟು ರುಬ್ಬಕ್ಕೆ ಹಾಕ್ಕೊತೀನಿ. ಇಷ್ಟು ರುಬ್ಬಿಟ್ಟು ಮತ್ತು ಏನು ಮಾಡ್ತೀನಿ, ಒಗ್ಗರಣೆ ಕೊಟ್ಕೊಂಡು ಕುಕ್ಕರಲ್ಲಿ ಕೂಗಿಸ್ಕೊಂಡ್ಬಿಡ್ತೀನಿ ನಾನು ಸಾಂಬಾರನ್ನ. ನೋಡಿ, ಬೇಳೆ ತೊಗೊತಾ ಇದ್ದೀನಿ. ಇದು ಮೈಸೂರು ಬೇಳೆ. ನಾನು ಈ ಮೈಸೂರು ಬೇಳೆನೇ ಯೂಸ್ ಮಾಡೋದು. ಮೈಸೂರು ಬೇಳೆ ಜೊತೆ ನಾನು ಇದಕ್ಕೆ ದವರೆ ಬೇಳೆನೂ ಯೂಸ್ ಮಾಡ್ತಾಯಿದ್ದೀನಿ. ಅದು ನಮ್ಮೂರದೇ, ನಾವೇ ಬೆಳೆದು ರೆಡಿ ಮಾಡ್ಕೊಂಡಿರೋವಂಥ ಬೇಳೆ. ಅದಾದಮೇಲೆ ರುಬ್ಕೊಂಡಾಯಿತು. ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ಗೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ, ಕರಿಬೇವು ಹಾಕ್ತಾಯಿದ್ದೀನಿ, 2 ಒಣಗಿದ ಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ನಾನೀಗ ಮೂಲಂಗಿ ಹಾಕ್ಕೊತಾ ಇದ್ದೀನಿ. ಮೂಲಂಗಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಹಾಗೇ ರೋಸ್ಟ್ ಮಾಡ್ಕೊತೀನಿ ಒಂದು 1 ಮಿನಿಟ್. ಅದಾದಮೇಲೆ ರುಬ್ಬಿರೋ ಖಾರ ಹಾಕ್ಕೊತೀನಿ. ರುಬ್ಬಿರೋ ಖಾರ ಹಾಕ್ಕೊಂಡು ಸ್ವಲ್ಪ 2 ನಿಮಿಷ ಅದನ್ನು ಕುದಿಸ್ಕೊತೀನಿ, ಯಾಕಂದರೆ ಒಂದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಅಂತ. ಅದಾದ ನಂತರ ಈಗ ತೊಳೆದಿಟ್ಕೊಂಡಿರೋ ಬೇಳೆ ಹಾಕ್ಬಿಟ್ಟು
ನಮಗೆ ಈಗ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಬೇಕು. ಅಂದರೆ ತೆಳು ಗಟ್ಟಿ, ಕೆಲವರು ಸಾಂಬಾರು ಗಟ್ಟಿ ತಿಂತಾರೆ, ಕೆಲವರು ತೆಳು ತಿಂತಾರೆ. ನಾನು ಗಟ್ಟಿ ತಿಂತೀನಿ. ಸಾಲ್ಟ್ ಎಲ್ಲ ಹಾಕ್ಬಿಟ್ಟು 2 ವಿಷಲ್ ಹಾಕ್ಸ್ತೀನಿ. ಅದಾದಮೇಲೆ ಇಲ್ಲಿ ಇದು ಬನಶಂಕರಮ್ಮಂಗೆ ಹೋಗಿದ್ದೆ ಅಲ್ವಾ, ಅದು ನಿಂಬೆಹಣ್ಣು ತಂದಿದೆ. ಅಲ್ಲಿ ನಾವು ಬನಶಂಕರಮ್ಮಂಗೆ ಹೋದಾಗಲೇ ನಿಂಬೆಹಣ್ಣು ತರೋದು. ಅಲ್ಲಿ 20 ರೂಪಾಯಿಗೆ 5 ನೋಡಿ ಎಷ್ಟು ದಪ್ಪ ಇದೆ. ಇಲ್ಲಾದರೆ 10 ರೂಪಾಯಿ ಒಂದು. ಅದಾದಮೇಲೆ ಕುಕ್ಕರ್ ಸಾಂಬಾರಾಯಿತು, ಊಟ ಎಲ್ಲ ಆಯಿತು. ಅದಾದಮೇಲೆ ನನ್ನ ಮಗ ಬಂದ. ಕಣ್ಮುಚ್ಚು ಕಣ್ಮುಚ್ಚು ಏನು ವಿಷಯ? ಕಣ್ಮುಚ್ಚು ತೆಗಿ. ಐ ಲವ್ ಯು. ಎಲ್ಲಿಂದ ತಂದು? ನನ್ನ ದುಡ್ಡಲ್ಲಿ ತಂದಿರೋದು. ಸೀರಿಯಸ್ ಆಗಿ ವಿಷಯ ನನ್ನ ದುಡ್ಡಲ್ಲಿ ತಂದಿರೋದು. ನನ್ನ ಮಗ ಸರ್ಪ್ರೈಸಾಗಿ ನನಗೆ ಫ್ಲವರ್ ಕೊಟ್ಟ. ಹೂ ಅಂದರೆ ಇಷ್ಟ ಅಂತ ಅವನಿಗೆ, ನನಗೆ ಹೂ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಂತ ಅವ್ನಿಗೆ ಗೊತ್ತು. ಅವನಿಗೆ ತಿಂಡಿಗೆ ಅದು ಇದಕ್ಕೆ ಕೊಟ್ಟಿರ್ತಾನಲ್ಲ, ತಿಂಡಿ ತಿಂದೇ ನನಗೆ ಅಂತಲೇ ಹೂ ತಂದಿದ್ದಾನೆ. ಸೊ ನನಗೆ ತುಂಬ ಖುಷಿಯಾಯಿತು. ಮಗ ಕೊಟ್ಟರೆ ಏನು ಕೊಟ್ಟರು ಖುಷಿಯಾಗುತ್ತೆ ಆ್ಯಕ್ಚುಲಿ. ಅದಾದಮೇಲೆ ನಾನಿವತ್ತು ಗ್ರೀನ್ ಟೀ, ಏನು ಮಲ್ಗೋಕ್ಕಿಂತ ಮುಂಚೆ ಆ್ಯಸ್ ಯೂಶ್ವಲ್ ನಾನು ಗ್ರೀನ್ ಟೀ ತೊಗೊತೀನಿ. ಗ್ರೀನ್ ಟೀ ತೊಗೊಂಡೆ. ಸೊ ಗ್ರೀನ್ ಟೀ ತೊಗೊಂಡೆ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಇದ್ದೀನಿ. ಸೊ ಈ ವಿಡಿಯೋ ಯಾರಿಗಾರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಬಾಯ್.